ವಿಧಾನಸೌಧದ ಕನ್ಸ್ಟ್ರಕ್ಷನ್ ಹೆಂಗ್ ಶುರು ಆಯ್ತು? ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದ ಮೇಲೆ ರಷ್ಯನ್ ಡೆಲಿಗೇಷನ್ ಬಂದು ಆತನ ಮೇಲೆ ಪ್ರಭಾವ ಮಾಡ್ತಾರೆ. ಅಲ್ಲಿ ಒಬ್ಳು ಲೇಡಿ ಹೇಳ್ತಾಳೆ, ಸರ್ ನೀವು ಬರೇ ನಮಗೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀರಾ, ನಿಮ್ದು ಆ ಸ್ವಂತ ಕಟ್ಟಡ ಇಲ್ವಾ? ಶಾಸಕರು ಕೇಳ್ತಾ ಇದ್ದಾರೆ ಅಂತ ಎರಡನೇ ಪ್ರಭಾವ ಆಗಿತ್ತೆ. ಇವತ್ತು ಕೂಡ ನೀವು ಅಸೆಂಬ್ಲಿ ಹಾಲ್ ಹೋದ್ರೆ ಪಿಲ್ಲರ್ಲೆಸ್ ಸ್ಪೀಕರ್ ನೋಡಿದಾಗ ಏನಪ್ಪಾ ಇದು ಬಿದ್ದಿದ್ದು ಹೋಗ್ಬಿಡೋದು ಅಂತ ಹೇಳಿ ಕೆಂಗಲ್ ಹನುಮಂತಯ್ಯನಿಗೆ ರಿಜೆಕ್ಟ್ ಮಾಡ್ತಾರೆ ಪ್ರಪೋಸಲ್. ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲೇ ಸ್ವಂತ ಕಟ್ಟಡ, ಭಾರತದ ಶೈಲಿಯಲ್ಲಿ ಸ್ವಂತ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಯಾರನ್ನ ಆಗಿದೆ ಅದು ನಮ್ಮ ವಿಧಾನಸೌಧ. ಆವತ್ತಿನ ಕಾಲಕ್ಕೆ ದುಡ್ಡಿಲ್ಲ, 33 ಲಕ್ಷಕ್ಕೆ ಅದು ಫೈನಲ್ ಪ್ರಪೋಸಲ್ ಆಗಿದ್ದು. ಕೊನೆಗೆ ಎಲ್ಲಿವರೆಗೂ ಬಂತು? 1.84 crores ಬಂತು. 2 ಫ್ಲೋರಿಂದ ಅಮೆರಿಕನ್ ಮಾಡೆಲ್ನ ಫಿಕ್ಸ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ 1951 ಅವತ್ತಿನ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಇನಾಗ್ರೇಟ್ ಮಾಡಿದ್ದು. 1952ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದ್ಮೇಲೆ ಈ ಪ್ಲಾನ್ ಬೇಡ, ಗುಬ್ಬಚ್ಚಿಗೂಡ್ತಾ ಇದೆ, BR ಮಾಣಿಕ್ಯಂನ ಕರೆಸಿ ಒಂದು ಶಾಸಕಾಂಗ ಕಟ್ಟಡ ಬೇಕು, ಒಂದು ಭೋಜನ ಶಾಲೆ ಬೇಕು, ಒಂದು ಲೈಬ್ರರಿ ಬೇಕು ಅಷ್ಟೇ ಹೇಳಿರ್ತಾರೆ. ಬಟ್ ದಿಸ್ ಮ್ಯಾನ್ ಹಿ ವಾಸ್ ಅ ಚೀಫ್ ಆರ್ಕಿಟೆಕ್ಟ್. ಕೆಂಗಲ್ ಹನುಮಂತ ಅವರ ವಿಷನ್, ನಿಜವಾದ ವಿಷನರಿ ಯಾರು ಅಂದ್ರೆ BR ಮಾಣಿಕ್ಯಂ. ಖೈದಿಗಳನ್ನು ಬಳಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ರು. ಹೌದಾ? ಹೌದು. ನಮಗೆ ಶಾರ್ಟೇಜ್ ಆಗಿತ್ತು ಕೆಲಸಗಾರರು. ಒಂದು 500 ಜನ ನಾವು ಖೈದಿಗಳನ್ನ ಎಲ್ಲರೂ ಕೂಡ ಆವತ್ತಿನ ಮಟ್ಟಕ್ಕೆ ನಾವು ಕೆಲಸ ಮುಗಿಸ್ಬೇಕಾಗಿತ್ತು. ಜೈನ್ ಮ್ಯಾನ್ಯುಯಲ್ನ ಅಮೆಂಡ್ಮೆಂಟ್ ಮಾಡಿ ಶಾಸನ ಸಭೆಯಲ್ಲಿ ಆ ಖೈದಿಗಳನ್ನ ಕರ್ಕೊಂಡ್ಬಂದು ಒಬ್ಬ ವಾರ್ಡನ್ ಅವನಿಗೆ ಇನ್ಚಾರ್ಜ್ ಕೊಟ್ಟು ನಾವು ಕೆಲಸವನ್ನು ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಬಿಡುಗಡೆ ಭಾಗ್ಯ 500 ಜನ. ಹೌದೌದು. ಯಾರು ಕೆಲಸ ಮಾಡಿದಾರೆ ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಕೆಂಗಲ್ ಹನುಮಂತಯ್ಯ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಅಂತ. ಯಾಕೆ ಅಂತಂದ್ರೆ ಒಬ್ಬ ಖೈದಿ ಬೀಡಿದು ಭತ್ಯೆ ಕೊಟ್ಟಿಲ್ಲ ಅಂತ ಹೇಳಿ ಹೋಗಿ ಅಟೆಂಪ್ಟ್ ಮಾಡ್ತಾರೆ.